ತ್ರಯಂಬಕೇಶ್ವರ ಹಾಗೂ ತ್ರಯಂಬಕೇಶ್ವರಿ ಇರುವಂತಹ ಭಾರತದ ಏಕೈಕ ದೇವಸ್ಥಾನ ನಮ್ಮ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಹತ್ತಿರ ಇರುವಂಥ ತ್ರಯಂಬಕಪುರದಲ್ಲಿದೆ. ನೋಡಿ, ಇದು ತ್ರಯಂಬಕೇಶ್ವರ ಅಂತ ದೇವಸ್ಥಾನ. ತ್ರಯಂಬಕಪುರ ಇದು ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಬರುತ್ತೆ. ಈ ತ್ರಯಂಬಕೇಶ್ವರ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಒಂದೇ ತ್ರಯಂಬಕೇಶ್ವರ ಅಂತ. 2009ರಿಂದ ಈ ದೇವಸ್ಥಾನ ಪೂಜೆ ನಡೀತಾರೆ. ಅದನ್ನು ಇದು 2009ರಿಂದ ಇನ್ನಿಲ್ಲ, 1435 ವರ್ಷಗಳ ಇತಿಹಾಸವುಳ್ಳಂಥ ದೇವಸ್ಥಾನ. ನೋಡಿ, ಇಂದಿನ ಸ್ಥಿತಿಗಳು ಈ ಥರ ಇದ್ದದ್ದು, ಈಗಿನ ಸ್ಥಿತಿಗಳು ಹಿಂಗಿದೆ. ನೋಡಿ, ಕಾಲಗರ್ಭದಲ್ಲಿ ಮರೆಯಾಗಿದಂಥ ದೇವಸ್ಥಾನ ತ್ರಯಂಬಕೇಶ್ವರ, ತ್ರಯಂಬಕಾಪುರ. ಗಡಿನಾಡು ಜಿಲ್ಲೆಯಾದ ಚಾಮರಾಜನಗರದಲ್ಲಿರುವಂತಹ ಪುರಾತನ ದೇವಸ್ಥಾನಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು. ಈ ದೇವಸ್ಥಾನದಲ್ಲಿ ಹಲವು ವಿಶೇಷತೆಗಳಿವೆ. ಮೊದಲನೇ ವಿಶೇಷತೆ ಏನೆಂದರೆ, ಇಲ್ಲಿ ನಂದಿಯ ಮೇಲೆ ಬೀಳುವಂತಹ ಸೂರ್ಯನ ಕಿರಣಗಳು ನೇರವಾಗಿ ಲಿಂಗದ ಮೇಲೆ ಬೀಳುತ್ತದೆ. ಲಿಂಗದ ಮೇಲೆ ಬೀಳುವಂತಹ ಸೂರ್ಯನ ಕಿರಣಗಳ ಸಮಯದಲ್ಲಿ ಏನಾದರೂ ಬೇಡಿಕೊಂಡು ದಕ್ಷಿಣ ಬಾಗಿಲಿನಿಂದ ನಾವು ಹೊರಕ್ಕೆ ಬಂದರೆ ಆ ಬೇಡಿಕೆಯು ಈಡೇರುತ್ತದೆ ಎಂಬುದು ಇಲ್ಲಿನ ಒಂದು ನಂಬಿಕೆ. ನಾವು ಈ ದಕ್ಷಿಣ ಬಾಗಿಲಿನಿಂದ ಹೊರಕ್ಕೆ ಬಂದಾಗ ನಮ್ಮ ಬಲಭಾಗದಲ್ಲಿ ಒಂದು ದರ್ಬಾರ್ ಹಾಲು ಸಿಗುತ್ತದೆ. ಈ ದರ್ಬಾರ್ ಹಾಲಿನಲ್ಲಿ 36 ಸ್ತಂಭಗಳಿವೆ. ಈ ಎಲ್ಲ ಸ್ತಂಭಗಳು ವಿಜಯನಗರ ಶೈಲಿಯಲ್ಲಿ ಕಟ್ಟಲಾಗಿದೆ ಹಾಗೂ ಪ್ರತಿಯೊಂದು ಕಂಬದಲ್ಲೂ ಕೂಡ ವಿಜಯನಗರದ ಚಿಹ್ನೆಗಳನ್ನು ಕೂಡ ಕಾಣಬಹುದಾಗಿದೆ ನಾವು. ಹಾಗೆಯೇ ಇಲ್ಲಿ ಪಂಚಲಿಂಗಗಳು ಕೂಡ ಇವೆ. ಈ ಪಂಚಲಿಂಗಗಳಲ್ಲಿ ಒಂದು ತೆಂಗಿನಕಾಯಿಯನ್ನು ಇಟ್ಟಿದ್ದಾರೆ. ಈ ತೆಂಗಿನಕಾಯಿಯು ಸುಮಾರು 18 ವರ್ಷಗಳಿಂದ ಹಾಳಾಗಿಲ್ಲ, ಕೆಟ್ಟಿಲ್ಲ ಎಂಬುದು ಇಲ್ಲಿನ ಇನ್ನೊಂದು ವಿಶೇಷತೆಯಾಗಿದೆ. ಮೊದಲೇ ಹೇಳಿದ ಹಾಗೆ ತ್ರಯಂಬಕೇಶ್ವರಿ ದೇವಿಯು ಇಲ್ಲಿ ಮಾತ್ರ ಇರುವುದು. ಈಗ ನೀವು ನೋಡುತ್ತಿರುವುದು ತ್ರಯಂಬಕೇಶ್ವರಿ ದೇವಿಯನ್ನು. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ, ಇಲ್ಲಿರುವಂತಹ ದುರ್ಗಾದೇವಿಯ ಎಡಕಣ್ಣಲ್ಲಿ ನೀರು ಬರುತ್ತಿದ್ದನ್ನು ಗ್ರಾಮಸ್ಥರು ನೋಡಿದ ಮೇಲೆಯೇ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದ್ದು ಎಂದು ಇಲ್ಲಿನ ಅರ್ಚಕರು ತಿಳಿಸಿದರು. ಈ ಮಹಾದ್ವಾರದಲ್ಲಿ ಮೆಟ್ಟಿಲುಗಳನ್ನು ನೀಡಿದ್ದಾರೆ. ಈ ಮೆಟ್ಟಿಲುಗಳನ್ನು ಹತ್ತಿದರೆ ನಮಗೆ ಈ ದೇವಸ್ಥಾನದ ಒಂದು ಪಕ್ಷಿ ನೋಟವು ತುಂಬ ಅದ್ಭುತವಾಗಿ ಕಾಣುತ್ತದೆ. ನೀವು ಚಾಮರಾಜನಗರ ಅಥವಾ ಗುಂಡ್ಲುಪೇಟೆಗೆ ಬಂದರೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವುದನ್ನು ಮಾತ್ರ ಮರಿಬೇಡಿ. ತುಂಬ ಅದ್ಭುತವಾಗಿರುವಂತಹ ಒಂದು ದೇವಸ್ಥಾನ. ಧನ್ಯವಾದಗಳು.